ಕಮಿಟಿ ಸಭೆ ಇದೆಯಲ್ಲ, ಈ ಬಾರಿ ದಸರಾ ಹೇಗೆ ಆಚರಣೆ ಮಾಡಬೇಕು ಅಂತ ಸಭೆನಲ್ಲಿ ಏನು ಮಾತಾಡ್ತೀರಾ ಸರ್ ದಸರಾ ಆಚರಣೆ ಬಗ್ಗೆ? ಇದನ್ನೇ ಮಾತಾಡ್ತೀನಿ, ಇದನ್ನೇ ಕೊಡ್ತೀನಿ, ಸರ್ಕ್ಯುಲೇಟ್ ಮಾಡ್ತೀನಿ ಅವತ್ತು. ಮಾಡಿದ ಏನಂದರೆ ಅವನ ಶಿಷ್ಯನಾಥ್ನೇನ್ರೆ ನನಗೆ ಬಿಡ್ರೆ ಇಷ್ಟೇ. ಯಾವುದಾದ್ರು ಸೀರಿಯಸ್ ಅಂತ ತಗೊಂಡಿದ್ದೇನೆ ಸಿದ್ದರಾಮಯ್ಯ, ಯಾವುದಕ್ಕೋ ಯಾವುದೋ ತೋರಿಸ್ಬಿಡ್ತಾನೆ ಕೂತ್ಕೊಂಡು. ಅದು ಸಂಬಂಧನೇ ಇಲ್ಲ ಒಂದಕ್ಕೊಂದಕ್ಕೆ. ನೀವು ಯಾವುದೋ ಪ್ರಶ್ನೆ ಕೇಳಿದ್ರೆ ಅವು ಯಾರೋ BJPಯವರು ಯಾವತ್ತೋ ದುಡ್ಡು ಇಸ್ಕೊಂಡಿದ್ದು ಹೇಳ್ತಾನೆ. BJP ಹಿಂಗೆ ರೀ ಎಲ್ಲ ಬರೀ ಕಳ್ಳರು ಅಂದ್ಬಿಡೋದು. ನೀನೇ ಕಳ್ಳ, BJPಯವ್ರು ಕಳ್ಳರು ಅಂತೀಯ. ಇದು ರಾಜ್ಯ ಏನ್ರಿ ಇದು? ಏನೋ ತಗೋಬೇಕು ತೀರ್ಮಾನ. ಅರಮನೆಯವರು ಚೀಫ್ ಸೆಕ್ರೆಟರಿನೇ ಆಡಳಿತ ಮಂಡಳಿ ಅಧ್ಯಕ್ಷರು. ಏನು ಗೊತ್ತಿಲ್ಲ ಅವ್ರಿಗೆ. ಅವನೆಲ್ಲ ಹೇಳಿದ್ನಲ್ಲ, ಅವನು ಎಲ್ಲರ ಮನೆಗೂ ಬೆಳ್ಳಿ ತಟ್ಟೆ ಚಿನ್ನದ ತಟ್ಟೆ ಎಲ್ಲ ತೊಗೊಂಡು ಕೊಡ್ತಾನೆ. ಎಲ್ಲರ ಮನೆಗೂ ತೊಗೊಂಡು ಕೊಡ್ತಾನೆ. ಏನು ಬೇಕು ಅಲ್ಲ ರೀ. ಅಯ್ಯೋ ಎಷ್ಟು ದುಡ್ಡು ಬರುತ್ತೆ ರೀ. ನನಗೆ ಹೇಳಿದ್ನಲ್ಲ, 125 ರೂಪಾಯಿ. ಎಷ್ಟು ಜನ ಬರ್ತಾರೆ ನಿಮಗೆ ರಜದ ದಿನಗಳಲ್ಲಿ? ಯಾವುದೂ ಲೆಕ್ಕ ಇಲ್ಲ. ಹೋಲಿ ಅದು ಯಾತ್ರೆಯಲ್ಲಿ ಕೊಡ್ತಾನೆ, ಅದೂ ಇಲ್ಲ, ಸುಮ್ಮನೆ ಹಿಂಗೆ ಕೊಡೋದು. ಯಾವ ಲೆಕ್ಕ ಪಕ್ಕ ಎಂಥದ್ದು ಇಲ್ಲ. ಎಲ್ಲಿ? ವೇರ್ ದ ಚೀಫ್ ಸೆಕ್ರೆಟರಿ ಹಿಮ್ಸೆಲ್ಫ್ ಇಸ್ ದ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಆಫ್ ಪ್ಯಾಲೇಸ್, ವರ್ಕಿಂಗ್ ಪ್ರೆಸಿಡೆಂಟ್, DC ಡೆಪ್ಯೂಟಿ ಕಮಿಷನರ್. ಯಾರಿಗೇನಾಗಬೇಕಂತೆ DC ಗೆ? ಯಾವುದೋ ಊರವ್ನು DC ಕೂತಿದ್ದ, ಅವ್ನಿಗೆ ಅರಮನೆ ಬದುಕಿದ್ರೆ ಎಷ್ಟು, ಸತ್ತರೆ ಎಷ್ಟು, ಹೋದ್ರೆ ಎಷ್ಟು. ಈಗೇನಾಗಿದೆ, IAS IP ಯಾವುದೋ ರಾಜ್ಯದವರು ಅವ್ರಿಗೇನಿದೆ ಕರ್ನಾಟಕ ಬದುಕಬೇಕು ಅಂತ ಏನೂ ಇಲ್ಲ. ಬಂದ ಯಾವನೋ ಲೂಟಿ ಹೊಡೆದ ಹೋದ ಅಂತ ಕಡೆ. ಇಟ್ಸ್ ಆಲ್ ಸಿನ್ಸಿಯಾರಿಟಿ ಆ್ಯಂಡ್ ಇಂಟಿಗ್ರಿಟಿ ಆಫ್ ದ ಆಫೀಸರ್ಸ್. ಎಲ್ಲಿದೆ? ಇನ್ನೇನು ಸರ್ ಸಮಾಚಾರ? ಕಾಪಿ ಕುಡಿಸಿದಪ್ಪ ಎಲ್ಲರಿಗೂ ನಟರಾಜ್. ಏನೋ ಗೊತ್ತಿರೋದು ಹೇಳಿದ್ರು ನೋಡ್ರಪ್ಪ ಹೆಂಗೆ ಅಂತ. ಸರ್ ಈಗ ಸಾಹೇಬ್ರೆ, ನೀವು ಪ್ರೆಸ್ ಮೀಟ್ ಮಾಡ್ತೀರಿ, ಟೀಕೆ ಮಾಡಿದ್ರಿ, ಎಲ್ಲ ಮಾಡ್ತೀರಿ. ಹೌದು, ಜನರಲ್ಲೇ ಒಂದು ಪ್ರತಿಭಟನಾ ಮನೋಭಾವ ಕುಂದುತ್ತಾ ಇದೆ. ಜನರಲ್ಲೇನೆ ಪ್ರತಿಭಟನಾ ಮನೋಭಾವ ಇಲ್ಲ. ಯಾಕೆ ನೀವು ಏನ್ ಮಾಡಿದ್ರಿ, ಏನು ಪ್ರಯೋಜನ? ಅಲ್ಲ, ಈಗ ನಾವು ನಿಮ್ಮ ಮೂಲಕ ಆದರೂ ಸ್ವಲ್ಪ ಜನಕ್ಕೆ ಗೊತ್ತಾಗಲಿ. ಅಲ್ಲ, ನಿಮ್ಮ ಮೂಲಕ ಆದರೂ, ಬಿಕಾಸ್ ತಾವು ಜನತಂತ್ರ ವ್ಯವಸ್ಥೆಯ 3ನೇ ಪಾದ. ನಿಮ್ಮ ಮೂಲಕ ಆದರೂ ಒಂದೆರಡು ಜನಕ್ಕೆ ಗೊತ್ತಾಗ್ಲಪ್ಪ ಅಂತ. ಇನ್ನೇನು ಮಾಡೋದು? ಯಾವ ಗ್ಯಾರಂಟಿ? ಎಲ್ಲ ರೀ ಪುಕ್ಸಾಟಿ ಕೊಟ್ಟು ಅಲ್ಲಿ ಇಲ್ಲಿ ಎಲ್ಲನೂ ಹೈಕ್ ಮಾಡಿಬಿಟ್ರಲ್ಲ. ಸಾರಾಯಿ ದುಡ್ಡು ಜಾಸ್ತಿ ಆಯಿತು, ಪವರ್ ರೇಟ್ ಜಾಸ್ತಿ ಆಯಿತು. ಅಯ್ಯೋ ದೇವ, 30 ರೂಪಾಯಿನಲ್ಲಿ 20,000 ರೂಪಾಯಿನಲ್ಲಿ ಮುಗಿದೋಯ್ತಾ ಇತ್ತು ರೀ 30-40 ಸೈಟ್ಗೆ ರಿಜಿಸ್ಟ್ರೇಷನ್. ಇವತ್ತು 1,30,000 ರೂಪಾಯಿ ಕೊಡಬೇಕು. ಯಾರು ಏನು ಬುದ್ಧಿಗೇಡಿಗಳು? ಯಾವನು MLAಗಳು ಏನು ಮಾಡ್ತಾರೆ ರೀ? ಸದ್ಯ ಯಾರೋ ಒಂದು 3-4 ಜನ ಗಂಡಸರು ಅಂತ ಈಚೆ ಬಂದವ್ರೆ ಪ್ರಶ್ನೆ ಮಾಡ್ತಾವ್ರೆ. ಗಂಡಸು MLAಗಳು ಯಾರೋ 3-4 ಜನ ಸಿದ್ದರಾಮಯ್ಯನ ಪ್ರಶ್ನೆ ಮಾಡ್ತಾರೆ. ಇಷ್ಟು ದಿವಸ ಗಂಡಸನ್ನೇ ಯಾರೂ ಕಾಣಲಿಲ್ಲಪ್ಪ MLAಗಳು ಮಾತಾಡ್ಬೇಕು. ಅದನ್ನು ಎಲ್ಲ ಸುಮ್ಮನೆ ಕೂತ್ಕೊಂಡ್ಬಿಟ್ರೆ ಕಡೆಗೆ. MLAಗಳು ನಾಳೆ ನನಗೆ ಮಂತ್ರಿ ಕೊಟ್ಟನೋ ಇಲ್ವೋ, ಈಗಿರೋ ಮಂತ್ರಿಗಳು ಇದಿಲ್ವೋ ಹಂಗೆ ಕತೆ. ಏನು ಏನು ಪ್ಯಾಲೇಸ್ ಬಗ್ಗೆ ಅಲಿಗೇಷನ್ ಮಾಡಿದ್ದೀರಾ, ವಾಟ್ ನೆಕ್ಸ್ಟ್ ಅಂತ ಕೇಳ್ತಾ ಇದ್ದಾರೆ. ಅಲ್ಲ, ವಾಟ್ ನೆಕ್ಸ್ಟ್ ಅಂತ ನೀವು ಹೇಳ್ಬೋದು. ನೋಡಿ ಸರ್, ನಾವು ಸರ್ಕಾರಕ್ಕೆ ವಿಚಾರ ತಿಳಿಸ್ತಾ ಇದ್ದೀವಿ ತಮ್ಮ ಮೂಲಕ. ನಾವು ಕೂಡ ಇದನ್ನು ಸರ್ಕ್ಯುಲೇಟ್ ಮಾಡಿಸ್ತೀವಿ. ತಗೊಳ್ಳೋದು ಅವ್ರು ತಾನೆ. ವಾಟ್ ನೆಕ್ಸ್ಟ್ ಅಂತ ನನ್ನೇ ಕೇಳಿದ್ರೆ ನಾನೇನು ಹೇಳಿ? ನೋ, ದಿಸ್ ನಾಟ್ ದ ಕ್ವಶನ್ ಪೋಸ್ಡ್ ಬೈ ಎ ಮೀಡಿಯಾ. ನೋ, ನಾನು ಏನು ಹೇಳ್ತಾ ಇದ್ದೀನಿ ಇದನ್ನು ಸರ್ಕಾರಕ್ಕೆ ತಿಳಿಸ್ತಾ ಇದ್ದೀನಿ. ಲೆಟ್ ದ ಗೌರ್ಮೆಂಟ್ ಟೇಕ್ ಡಿಸಿಷನ್ ಇದ್ರ ಬಗ್ಗೆ. ಅರಮನೆ ಉಳಿಬೇಕಾ ಬೇಡ? ಆಗದವ್ರೆ ಮಹಾರಾಜರಿಗೆ ವಾಪಸ್ ಕೊಟ್ಬಿಡ್ರಿ. ಯಾರೋ ಒಂದು 3 ಜನ ತಿನ್ನಕ್ಕೆ ಯಾಕೆ ಇಟ್ಟಿದ್ದೀರಾ ಇದನ್ನು? ಏನು ಸರ್?
ವಾಟ್ ನೆಕ್ಸ್ಟ್ ಅದೇ ಕೇಳ್ತಾರೆ ಸರ್. ಹಾಂ ಗೌರ್ಮೆಂಟ್ ಆಕ್ಷನ್ ತಗೊಂಡಿಲ್ಲ ಅಂದ್ರೆ ನೀವು ಏನ್ ಮಾಡ್ತೀರಿ? ಗೌರ್ಮೆಂಟ್ ಆ್ಯಕ್ಷನ್ ತಗೊಳ್ಳದೇ ಇದ್ದಾಗ ನೋಡಲ್ಲ, ತಿರ್ಗಿ ನಿಮ್ಮನ್ನೇ ಕರೆದು ಮಾತಾಡ್ತೀನಿ. ದಿಸ್ ನಾಟ್ ದ ಫೇರ್ ಕ್ವಶನ್ ಸರ್, ದಿಸ್ ನಾಟ್ ದ ಫೇರ್ ಕ್ವಶನ್ ಬೈ ಎ ಮೀಡಿಯಾ. ಏನು ಮಾಡ್ತೀರಾ ನೀವು ತಗೊಳ್ದವ್ರು? ನಾವೇನು ಮಾಡೋಣ? ಹೋರಾಟ ಮುಂದೆ ಯಾವ ಹೋರಾಟ ರೀ? ಹೋರಾಟಕ್ಕೆ ಜನ ಬರಬೇಕಲ್ರಿ. ಅಲ್ಲಪ್ಪ, ಇರೋ ವಿಚಾರ ಎಲ್ಲರಿಗೂ, ಹೋರಾಟಕ್ಕೆ ಜನ ಬರಬೇಕಲ್ಲ.